ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಧನ್ವಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಸಂಡೆಯ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಸ್ವಲ್ಪ ಏಳೋದು ಲೇಟ್ ಆಗಿತ್ತು, ಅದಕ್ಕೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡೋಣ ಅಂಥೇಳಿ ಸ್ವಲ್ಪ ರೈಸು, ಅಕ್ಕಿ ಹಿಟ್ಟು, ಉಪ್ಪು ಸೇರಿಸಿ ಹಿಟ್ಟನ್ನು ನಾದ್ಕೊಂಡು ನನಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನಾನು ಒಂದು ಪ್ಲಾಸ್ಟಿಕ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬರೀ ಅಕ್ಕಿ ರೊಟ್ಟಿ ತಟ್ಟಕ್ಕಂತಲೇ ಇಟ್ಕೊಂಡಿದ್ದೀನಿ. ಅದರಲ್ಲಿ ಈ ಥರ ನೀಟಾಗಿ ಆದಷ್ಟು ತೆಳ್ಳದಾಗಿ ತಟ್ಕೋತೀನಿ ನಾನು. ನನಗಷ್ಟು ದಪ್ಪ ಇದ್ದರೆ ಇಷ್ಟ ಆಗೋಲ್ಲ, ಮತ್ತು ತೆಳ್ಳದಾಗಿ ತಟ್ಟಿದ್ರೆ ಗರಿಗರಿಯಾಗಿ ಬರುತ್ತೆ ಅಕ್ಕಿ ರೊಟ್ಟಿ. ಗರಿ ಬೇಡ, ಗಟ್ಟಿಯಾಗಿ ಬೇಡ ಅಂದರೆ ಸ್ವಲ್ಪ ದಪ್ಪದಾಗಿ ತಟ್ಕೊಂಡ್ರೆ ಮೆತ್ತಗೆ ಬರುತ್ತೆ, ಚೆನ್ನಾಗಿರುತ್ತೆ. ಈ ಥರ ಸಂಡೇ ಸ್ವಲ್ಪ ಲೇಟ್ ಆಗಿಬಿಡುತ್ತೆ, ಯಾಕಂದರೆ ಡೈಲಿ ವೀಕ್ ಡೇಸಲ್ಲಿ ನಾಳೆ ಏನು ಟಿಫನ್ ಮಾಡೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಹಿಂದಿನ ದಿನವೇ. ಸಂಡೇ ಅಲ್ವಾ ಅಂಥೇಳಿ ಏನು ಯೋಚನೆ ಮಾಡಿರಲ್ಲ. ಆ ಥರ ಯೋಚನೆ ಮಾಡಿಲ್ಲ ಅಂದರೆ ಸ್ವಲ್ಪ ಬೆಳಿಗ್ಗೆ ಲೇಟ್ ಆಗಿಬಿಡುತ್ತೆ. ಏನು ಮಾಡೋದು ಅಂತ ಯೋಚನೆ ಮಾಡೋಷ್ಟರಲ್ಲೇ ಟೈಮ್ ಹೋಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಇವತ್ತು ಲೇಟ್ ಆಯಿತು. ಈ ಥರ ಆದಷ್ಟು ತೆಳ್ಳದಾಗಿ ತಟ್ಕೋಬೇಕು. ಯಾರಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತೀರಾ ಅಂದರೆ ಶೇಪ್ ಬಗ್ಗೆ ಎಲ್ಲ ಏನೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಈ ಥರ ನೀಟಾಗಿ ತಟ್ಕೊಳ್ಳಿ. ಮತ್ತು ಪೇಪರಲ್ಲಿ ಟ್ರೈ ಮಾಡಿದ್ರೆ, ಈ ಥರ ಪ್ಲಾಸ್ಟಿಕ್ ಮೇಲೆ ಟ್ರೈ ಮಾಡಿದ್ರೆ ನಿಮಗೆ ಎತ್ತೋದಕ್ಕೂ ಅಷ್ಟೊಂದು ಕಷ್ಟ ಆಗೋಲ್ಲ, ಈಸಿಯಾಗಿ ಎತ್ಕೋಬೋದು ಅದನ್ನು. ಸ್ವಲ್ಪ ಹಂಚ ಮೇಲೆ ಬೇಯಿಸ್ಕೊಂಡಾದ ನಂತರ ಒಂದು 80% ಮತ್ತು ಸ್ಟವ್ ಮೇಲೆ ಫುಲ್ಕ ಬೇಯಿಸ್ದಂಗೆ ಬೇಯಿಸಿದ್ರೆ ಸ್ವಲ್ಪ ಗಟ್ಟಿಯಾಗಿ ಗರಿಗರಿಯಾಗಿ ಗಟ್ಟಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಗಟ್ಟಿಯಾಗಿ ಬೇಡ ಅಂದರೆ ಇಷ್ಟೇ ಬೇಯಿಸಿದ್ರೆ ಸಾಕಾಗುತ್ತೆ. ಮತ್ತು ಅಕ್ಕಿ ಹಿಟ್ಟನ್ನು ಕೂಡ 2 ಥರ ರೆಡಿ ಮಾಡ್ಬೋದು. ಈ ಥರ ಮುದ್ದೆ ಮಾಡ್ತೀವಲ್ಲ, ಆ ಥರ ಹಿಟ್ಟನ್ನು ಉಕ್ಕರಿಸಿ ಕೂಡ ಮಾಡ್ಬೋದು. ಈ ಥರ ಅನ್ನದಲ್ಲಿ ಕೂಡ ಮಿಕ್ಸ್ ಮಾಡಿ ಮಾಡ್ಬೋದು. ಎರಡೂ ಕೂಡ ಚೆನ್ನಾಗೇ ಬರುತ್ತೆ. ಈ ಥರ ನಾನು ಸ್ಟವ್ ಮೇಲೆ ಸ್ವಲ್ಪ 2 ಸೈಡನ್ನು ಈ ಥರ ಬೇಯಿಸ್ಕೊತೀನಿ. ಇದ್ರ ಜೊತೆಗೆ ಎಗ್ ಕರಿ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ. ಅದು ಕೂಡ ರೊಟ್ಟಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಥರ ಎಗ್ ಕರಿ ಮಾಡಿದ್ರೆ. ಇದಕ್ಕೆ ನಾನೊಂದು ಮಣ್ಣಿನ ಪಾತ್ರೆಯಲ್ಲೇ ಮಾಡೋಣ ಅಂಥೇಳಿ ಮಸಾಲೆನ ಫಸ್ಟು ಹುರ್ಕೋತೀನಿ. 2-3 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು 1-2 ಈರುಳ್ಳಿ ಹಾಕಿದ್ದೀನಿ. ಒನ್ ಟೈಮ್ಗಲ್ವ, ಹಾಗಾಗಿ ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ. 1-2 ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡು, ಆ ಸ್ಮೆಲ್ ಬರಬೇಕು ಈರುಳ್ಳಿ, ಅಲ್ಲಿವರೆಗೂ ನೀಟಾಗಿ ಹುರ್ಕೊಂಡಾದ ನಂತರ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಅದಾದ ನಂತರ ಧನಿಯಾ ಕಾಳು 1 ಸ್ಪೂನ್ ಹಾಕಿದ್ದೀನಿ. ಒಂದು 5-6 ಕಾಳುಮೆಣಸು, ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನು ಖಾರ ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅಷ್ಟೇ. ಸ್ವಲ್ಪ ಸೋಂಪು ಕಾಳು, 1-2 ತುಂಡು ಚಕ್ಕೆ, 1-2 ಲವಂಗ, 1-4 ಗೋಡಂಬಿ, ಇದಿಷ್ಟನ್ನು ಹಾಕಿ ಫ್ರೈ ಮಾಡಾದಮೇಲೆ ಒಂದು ಟೊಮೊಟೊನ ಹಾಕಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿ ಇಟ್ಕೊಂಡು ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ, ಸ್ವಲ್ಪ ತೆಂಗಿನಕಾಯಿನ ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಇದೆಲ್ಲನೂ ಮಿಕ್ಸ್ ಆದಮೇಲೆ ಸ್ವಲ್ಪ ನುಣ್ಣಗೆ ಅಲ್ಲ, ತರಿಯಾಗಲ್ಲ, ಮೀಡಿಯಮ್ಮಾಗಿ ರುಬ್ಕೊಂಡು, ಮತ್ತು ಅದಕ್ಕೆ ಮಸಾಲೆಗೆ ಹಾಕೋಕ್ಕಿಂತ ಮುಂಚೆ ಒಗ್ಗರಣೆ ಮಾಡ್ಕೊತಿದ್ದೀನಿ. ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಆದ ನಂತರ ಈಗ ಏನು ಮಸಾಲೆ ರುಬ್ಬಿರ್ತೀನಿ ಅದನ್ನು ಹಾಕ್ಕೊಂಡು ನನಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಅದು ಕುದಿ ಬಂದ ನಂತರ ಸಿಮ್ಮಲ್ಲಿ ಇಟ್ಕೊಂಡು ಒಂದೊಂದೇ ಮೊಟ್ಟೆಗಳನ್ನು ಈ ಥರ ಬೌಲ್ಗಳಿಗೆ ಒಡೆದು ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ, ನಾನಿಲ್ಲಿ 4 ಮೊಟ್ಟೆ ಬಳಸಿದ್ದೀನಿ. ಈ ಥರ ನಿಧಾನಕ್ಕೆ ಬಿಟ್ಕೊಂಡು ಆದಷ್ಟು ಸಿಮ್ಮಲ್ಲೇ ಒಂದು 5-6 ನಿಮಿಷ ನೀಟಾಗಿ ಕುದಿಸ್ಬೇಕು. ಆವಾಗ ಮೊಟ್ಟೆಗಳು ಒಡ್ಕೊಳ್ಳೋದಿಲ್ಲ, ಮಸಾಲೆನೂ ಕೂಡ ಚೆನ್ನಾಗಿ ಹಿಡಿದಿರುತ್ತೆ. ಈ ಥರ ಫುಲ್ ಕುದಿಸಿ ನನಗೆ ಯಾವ ಥಿಕ್ನೆಸ್ ಬೇಕೋ ಅಲ್ಲಿ ತನಕ ಬರೋ ತನಕ ಕುದಿಸಿ ಆಫ್ ಮಾಡಿಕೊಂಡ್ರೆ ಮೊಟ್ಟೆ ಗ್ರೇವಿ ರೆಡಿ ಇರುತ್ತೆ. ರೊಟ್ಟಿ ಜೊತೆಗೆ ಮೊಟ್ಟೆ ಗ್ರೇವಿ ತುಂಬಾ ಚೆನ್ನಾಗಿ ಬಂದಿತ್ತು. ಲೇಟ್ ಆಗಾದ್ರೂ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಾಯಿತು ಸಂಡೇ. ಸ್ವಲ್ಪ ಬ್ರೇಕ್ಫಾಸ್ಟ್ ಲೇಟ್ ಆಗಿರೋದ್ರಿಂದ ಮಧ್ಯಾಹ್ನಕ್ಕೆ ನಾನೇನು ಮಾಡಲಿಲ್ಲ. ಸೊ ಸಂಜೆಗೆ ಏನಾದರೂ ಮಾಡೋಣ ಅಂಥೇಳಿ ಚಿಕನ್ ಮಾಡ್ತಾಯಿದ್ದೀನಿ. ಅದಕ್ಕೂ ಅಷ್ಟೇ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅದಕ್ಕಾದ ನಂತರ ಸ್ವಲ್ಪ ಕರಿಬೇವು, ಚಿಕನ್ನು ಹಾಕಿ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿವತ್ತು ಈರುಳ್ಳಿನ ಬಳಸ್ತೇನೆ. ಸ್ವಲ್ಪ ಸೆಮಿ ಗ್ರೇವಿ, ತೀರಾ ಗ್ರೇವಿ ಗಟ್ಟಿನೂ ಇಲ್ಲ, ತೀರಾ ತೆಳ್ಳಗೂ ಅಲ್ವಾ, ಮಧ್ಯದಲ್ಲಿ ಸೆಮಿ ಗ್ರೇವಿ ಥರ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ.
ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಎಲ್ಲ ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಒಂದು 6ರಿಂದ 7 ನಿಮಿಷ ಮುಚ್ಚಿ ಹಾಗೆ ಬಿಡಬೇಕು. ಆವಾಗ ನೀರೆಲ್ಲ ಬಿಟ್ಕೊಳ್ಳುತ್ತಲ್ವ ಚಿಕನ್ದು, ಆವಾಗ ಸ್ವಲ್ಪ ಬೆಂದಿರುತ್ತೆ ಅರ್ಧ. ಮತ್ತು ಇನ್ನೊಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ದಪ್ಪದಾಗಿ ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ಹಾಕ್ತೀನಿ. ಇದು ಹಾಕಿದ್ರೆ ಪುದೀನ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಸ್ಮೆಲ್ ಎಲ್ಲನೂ ಕೂಡ. ಆ ನೀರು ಡ್ರೈ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ಚಿಕನನ್ನು. ಅದಾದ ನಂತರ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಅದ್ರ ಜೊತೆಗೆ ಒಂದು ಚಿಕ್ಕ ಟೊಮೊಟೊ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಪೇಸ್ಟ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ನೀಟಾಗಿ ಒಂದು 2 ನಿಮಿಷ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಮತ್ತು ಶುಂಠಿ ಟೊಮೊಟೊ ಎಲ್ಲ ಹಸಿದಿರುತ್ತಲ್ವ, ಅದು ಸ್ವಲ್ಪ ಹೋಗೋ ತನಕ ಫ್ರೈ ಆದ ನಂತರ ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲೆ, ನಂತರ ಇವಾಗ ನಾವು ಏನು ನೀರು ಎಷ್ಟು ಬೇಕೋ ಅಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇದು ಕುದಿ ಬಂದಮೇಲೆ ಮುಚ್ಚಿಟ್ಟಾದ್ಮೇಲೆ ಮತ್ತೆ ನೀರು ಅದೇ ಬಿಟ್ಕೊಳ್ಳುತ್ತೆ ಅಲ್ಲ, ಸಾಕಾಗುತ್ತೆ. ನಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ಗ್ರೇವಿನ ನೋಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಜಾಸ್ತಿ ಚಿಕನ್ ಇದ್ದಿದ್ದರಿಂದ ಅದ್ರ ಜೊತೆ ಸ್ವಲ್ಪ ಎತ್ತಿಟ್ಟಿದ್ದೆ, ಅದನ್ನು ಈ ಥರ ತವದಲ್ಲಿ ಫ್ರೈ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ. ಇದಕ್ಕೆ ಮಸಾಲೆಗಳನ್ನು ಹಾಕಿದ್ದೀನಿ, ಬಟ್ ನಾನೇನು ಅಷ್ಟು ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಈ ರೆಸಿಪಿನ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದಾಗ ಈ ರೆಸಿಪಿನ ಶೂಟ್ ಮಾಡ್ಕೊತೀನಿ. ಇದು ಕೂಡ ಹಾಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ಸಲಾಡ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಏನು ಊಟ ಮಾಡಿರಲಿಲ್ಲ ಅಲ್ವಾ, ಅದಕ್ಕೆ ಲೈಟಾಗಿ ಏನಾದರೂ ಸಲಾಡ್ ಮಾಡೋಣ ಅಂಥೇಳಿ ಹೆಸರು ಕಾಳನ್ನ ಮೊಳಕೆ ಕಟ್ಟಿದ್ದಿತ್ತು. ಅದಕ್ಕೆ ಸ್ವಲ್ಪ ಪೈನಾಪಲ್ಲು, ಸೀಬೆಕಾಯಿ 2 ಇತ್ತು, ಅದೆರಡನ್ನೂ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೆಸಿಪಿನ ನಾನು ಯಾವುದೋ ಒಂದು ಸತಿ ಫಂಕ್ಷನ್ಗೆ ಹೋದಾಗ ಈ ಥರ ಕೋಸಂಬರಿ ಥರ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಅದನ್ನು ಟ್ರೈ ಮಾಡೋಣ ಅಂತ ನಾನು ರೆಡಿ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಈಸಿಯಾಗಿ ಆಗುವಂಥದ್ದು. ಅಲ್ಲಿ ಯೂಶ್ವಲಿ ವೈಟ್ ಸೀಬೆಕಾಯಿ ಬರುತ್ತಲ್ಲ, ಅದನ್ನು ಬಳಸಿದರು. ನಾನು ಇಲ್ಲಿ ತಂದಾಗ ಅದು ವೈಟ್ ಅಂದ್ಕೊಂಡೆ, ಬಟ್ ಇದು ಚಂದ್ರ ಸೀಬೆಕಾಯಿ. ಸ್ವಲ್ಪ ಉಪ್ಪು, ಪೆಪ್ಪರು, ಸೀಬೆಕಾಯಿ ಸ್ವಲ್ಪ ತಂಪಲ್ವ, ಅದಕ್ಕೋಸ್ಕರ ಒಂದು ಸ್ವಲ್ಪ ಪೆಪ್ಪರ್ ಬಳಸಿದ್ದೀನಿ. ಮತ್ತು ಚಾಟ್ ಮಸಾಲೆ, ಒಂದು ಅರ್ಧ ಹೋಳು ಲಿಂಬೆಹಣ್ಣು, ಹುಳಿ ನೋಡಿಕೊಂಡು ಹಾಕಬೇಕು, ಜಾಸ್ತಿನೂ ಆಗಬಾರ್ದು. ಸ್ವಲ್ಪ ಮಿಕ್ಸ್ ಆದ ನಂತರ 1 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ನಾನು. ಇದು ನೀಟಾಗಿ ಮಿಕ್ಸ್ ಆದಮೇಲೆ ತುರಿದಿರೋಂಥ ಕ್ಯಾರೆಟ್ನ ಹಾಕಿ ಮತ್ತು ಇನ್ನೊಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪೈನಾಪಲ್ ಹೆಸರು ಕಾಳಿನ ಸಲಾಡ್ ರೆಡಿಯಾಗಿರುತ್ತೆ. ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಈ ಥರ ಸಲಾಡ್ಗಳನ್ನು ಟ್ರೈ ಮಾಡ್ಬೋದು. ಇವತ್ತಿನ ದಿನ ಅಡುಗೆ ಮಾಡೋದ್ರಲ್ಲೇ ಮುಗ್ದೋಯಿತು. ಐ ಹೋಪ್ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.